ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕರ ಗುಂಡಿಗೆ ಬಲಿಯಾದ ಪ್ರವಾಸಿಗರ ಆತ್ಮಕ್ಕೆ ಶಾಂತಿ ಶ್ರದ್ಧಾಂಜಲಿ. ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲೆ ಉಗ್ರಗಾಮಿಗಳು ನಡೆಸಿದ ಹೇಯ ಕೃತ್ಯದಲ್ಲಿ ಸಾವನ್ನಪ್ಪಿದ ನಾಗರಿಕರಿಗೆ ನಗರದ ಮಹಾತ್ಮ ಗಾಂಧಿ ವೃತ್ತದಲ್ಲಿ ವಿವಿಧ ದಲಿತ ವಿದ್ಯಾರ್ಥಿಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಸೋಮವಾರ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಡಿಎಸ್ಎಸ್ ರಾಜ್ಯ ಸಮಿತಿಯ ಸಂಘಟನಾ ಸಂಚಾಲಕರಾದ ಎಸ್.ಎನ್. ಬಳ್ಳಾರಿ, ಜಿಲ್ಲಾ ದಲಿತ ಮುಖಂಡರಾದ ಬಸವರಾಜ ಕಡೆಮನಿ, ತಾಲೂಕು ಸಂಚಾಲಕರಾದ ಮಾರುತಿ ಗುಡಿಮನಿ, ಜೈ ಭೀಮ್ ಆಟೋ ಚಾಲಕ ಮಾಲಕರ ಸಂಘದ ಅಧ್ಯಕ್ಷರಾದ ಪರಶುರಾಮ ಪೂಜಾರ, ದಲಿತ ವಿದ್ಯಾರ್ಥಿ ಪರಿಷತ್ತಿನ ಬೆಳಗಾವಿ ವಿಭಾಗೀಯ ಸಂಚಾಲಕರಾದ ಸುರೇಶ್ ವೈ. ಛಲವಾದಿ, ಕರ್ನಾಟಕ ದಲಿತ ವಿದ್ಯಾರ್ಥಿ ಒಕ್ಕೂಟದ ಜಿಲ್ಲಾ ಸಂಚಾಲಕರಾದ ಕೃಷ್ಣಪ್ಪ ಪೂಜಾರ, ದಲಿತ ಮುಖಂಡರಾದ ಮಂಜುನಾಥ್ ಮುಳುಗುಂದ, ಬಸವರಾಜ ಮುಳ್ಳಾಳ, ಹೊನ್ನಪ್ಪ ಸಾಕಿ, ಮಾಲ್ತೇಶ ಮಾದರ, ಮಲ್ಲಿಕ್ ಸಂಗಪುರ, ಕೆಂಚಪ್ಪ ಮ್ಯಾಗೇರಿ, ದಲಿತ ಕಲಾಮಂಡಳಿ ಸಂಚಾಲಕರಾದ ನಾಗರಾಜ್ ಗುತ್ತಿ, ವಿಶಾಲ ಗೋಶಲ್ನವರ, ಮಂಜುನಾಡ ದೊಡ್ಮನ, ಚಂದ್ರು ಗುತ್ತಿ, ಹರೀಶ ಬಾವಿಮನಿ, ಗಣೇಶ ಹೊಸಮನಿ, ಮುತ್ತಪ್ಪ ಭಜಂತ್ರಿ ಹಾಗೂ ಬಹುಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಹಾಜರಿದ್ದರು. ಮೃತರ ಆತ್ಮಕ್ಕೆ ಶಾಂತಿ ಕೋರಿ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಇವತ್ತು ಅವರು ಬಲಿ ತಗೊಂಡಿದ್ದಾರೆ. ಹಾಗಾಗಿ ಆ ದುಷ್ಟರಾಗಿರ್ತಕ್ಕಂಥ ಆ ಒಂದು ಭಯೋತ್ಪಾದನೆಯನ್ನ ಮಟ್ಟ ಹಾಕಬೇಕು. ಕೇಂದ್ರ ಸರ್ಕಾರ ಕೂಡಲೇ ಆ ಭಯೋತ್ಪಾದಕತೆಯನ್ನು ಹತ್ತಿಕ್ಕಬೇಕು. ನಿಜವಾಗಲೂ ಬಹಳ ನೋವಾನಿಸ್ತದ್ರಿ. ಏನು ತನ್ನ ಮಗ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದಕ್ಕೆ ಖುಷಿ ಪಡ್ಲಿಕ್ಕೆ ಏನೋ ಅವರು ಕಾಶ್ಮೀರಕ್ಕೆ ಕುಟುಂಬ ಸಮೇತ ಹೋಗಿದ್ರು. ಆ ಸಂದರ್ಭದಲ್ಲಿ ದುಷ್ಟರು, ಜನವಿರೋಧಿಗಳು, ಮಾನವೀಯ ಮೌಲ್ಯಗಳನ್ನೇ ಹೊಂದದೇ ಇರತಕ್ಕಂಥ ದುಷ್ಟರು, ರಾಕ್ಷಸ ಪ್ರವೃತ್ತಿಯನ್ನು ಬೆಳೆಸಿಕೊಂಡಿರ್ತಕ್ಕಂಥವ್ರು, ಆ ಭಯೋತ್ಪಾದಕರು ಅನ್ಯಾಯವಾಗಿ ಆ ಕುಟುಂಬದ ಯಜಮಾನನ ಸಾಯಿಸಿದ್ರಪ್ಪ, ನನ್ನನ್ನು ಕೊಲ್ಲಬೇಡಿ, ನನ್ನ ಮಗನ ಭವಿಷ್ಯವನ್ನು ರೂಪಿಸಬೇಕಾಗದಂತ ಅಂಗಲಾಚಿದ್ರು ಕೂಡ ನನ್ನ ಗಂಡನನ್ನು ಕೊಲೆ ಮಾಡಬೇಡ ಅಂತಕೊಂಡು ಆ ತಾಯಿ ಬೇಡ್ಕೊಂಡ ಸಹಿತವಾಗಿ ಅವರಲ್ಲಿ ಕರುಣೆ ತೋರದೆ ಅವರು ಹಣೆಗೆ ಗುಂಡಿಕ್ಕಿ ಕೊಂದರಲ್ಲ, ಅವರು ಮನುಷ್ಯರ ಅಂತಕ್ಕಂಥವನ್ನೆಲ್ಲ ಇವತ್ತು ಪ್ರಶ್ನೆ ಹಾಕಬೇಕಾಗ್ಯದ. ಇದೇ ತರನಾಗಿ 26 ಜನರನ್ನ ಅವರು ಕೊಂದಿದ್ದಾರೆ. ಆ ದುಷ್ಟರಿಗೆ ಕೂಡಲೇ ಶಿಕ್ಷೆ ಆಗಬೇಕು. ಈ ದೇಶದಿಂದನೇ ಭಯೋತ್ಪಾದಕ ಅಂತಕ್ಕಂಥದ್ದು ಇರಬಾರ್ದು. ಆ ನಿಟ್ಟಿನಲ್ಲಿ ಕ್ರಮ ಜರುಗಿಸಬೇಕು. ಆಡಳಿತ ಮಾಡುವಂಥ ಈ ದೇಶದ ಎಲ್ಲ ಕೇಂದ್ರ ಸರ್ಕಾರಕ್ಕೆ ಈಗಾಗಲೇ ನಮ್ಮ ಸನ್ಮಾನ್ಯ ರಾಹುಲ್ ಗಾಂಧಿ ಅವರ ಸಹಿತವಾಗಿ ವಿರೋಧ ಪಕ್ಷ ನಾಯಕರು ಬೆಂಬಲ ಸೂಚಿಸಿದ್ದಾರೆ. ವಿವಿಧ ಪಕ್ಷಗಳು ಕೂಡ ಬೆಂಬಲ ಸೂಚಿಸಿದ್ದಾರೆ. ದೇಶದ 140 ಕೋಟಿ ಜನರು ಇವತ್ತು ಸರ್ಕಾರ ಜೊತೆಗೆ ಹಾಗಾಗಿ ಬೆಂಬಲವನ್ನು ಕೊಟ್ಟಾರ. ಕೂಡಲೇ ಅವ್ರ ಮೇಲೆ ಕ್ರಮವನ್ನು ಜರುಗಿಸಬೇಕು. ಆ ಒಂದು ಭಯೋತ್ಪಾದಕನ ಮಟ್ಟ ಹಾಕಬೇಕು, ಇಲ್ಲದಂತೆ ಮಾಡಬೇಕು ಅನ್ನೋದನ್ನು ಈ ಸಂದರ್ಭದಲ್ಲಿ ವಿವಿಧ ದಲಿತ ಪರ ವಿದ್ಯಾರ್ಥಿಗಳ ಸಂಘಟನೆ ಮೂಲಕ ನಾವು ಕೂಡ ಒತ್ತಾಯ ಮಾಡ್ತಾ ಇದ್ದೀವಿ, ಆಗ್ರಹ ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದನ್ನು ಹೇಳ್ತಾ, ಏನು ತಮ್ಮ ಜನರ ಕಳ್ಕೊಂಡಿರ್ತಕ್ಕಂಥ ಆ ಕುಟುಂಬದವರಿಗೆ ನಾವು ಕೂಡ ಅವರ ಕಷ್ಟದಲ್ಲಿ, ಅವ್ರ ನೋವಿನಲ್ಲಿ, ಅವರ ದುಃಖದಲ್ಲಿ ಕೂಡ ನಾವು ಭಾಗಿಯಾಗಿದ್ವಿ ಅಂತಕ್ಕಂಥದ್ದನ್ನು ಹೇಳೋದ್ರೊಂದಿಗೆ ಆ ನೋವನ್ನು, ಆ ದುಃಖವನ್ನು ಭರಿಸುವಂಥ ಶಕ್ತಿ ಭಗವಂತ ಅವರಿಗೆ ನೀಡಲಿ ಅಂತ ನಾವು ಎಲ್ಲರೂ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡೋದ್ರೊಂದಿಗೆ ಪಾಕಿಸ್ತಾನದ ಭಯೋತ್ಪಾದಕರಿಗೆ ಭಾರತ್ ಮಾತಾ ಕಿ ಭಾರತ್ ಜೈ ಭೀಮ್. ಪಾಕಿಸ್ತಾನದ ಭಯೋತ್ಪಾದಕರಿಗೆ ಜೈ ಕಿಸಾನ್, ಜೈ ಜವಾನ್, ಜೈ ಮಾತಾ ಕಿ ಭಾರತ್ ಮಾತಾ ಕಿ. ಪಾಕಿಸ್ತಾನದ ಉಗ್ರರಿಗೆ ಆಗಲೇಬೇಕು, ಎಲ್ಲರೂ ಸರ್ ಮಾತಾಡಿದ್ರು, ನಾವೆಲ್ಲ ಖಂಡನೆ ಮಾಡಬೇಕಾಗಿದೆ. ಈ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಸಹಿತ ಬದುಕಲಿಕ್ಕೆ ಹಕ್ಕಿದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೂಡ ಇದು ಜಾತ್ಯತೀತ ರಾಷ್ಟ್ರ ಆಗಬೇಕಂತ ಇರೋ ಕನಸದ. ಈ ದೇಶದ ವ್ಯವಸ್ಥೆಯಲ್ಲಿ ಭಾಳ ಕೆಟ್ಟದ ಪರಿಸ್ಥಿತಿ ಇವತ್ತು ನಿರ್ಮಾಣವಾಗಿದೆ. ದೇಶದ ಆಗ್ತಕ್ಕಂಥ ಸರ್ಕಾರ, ಯಾವುದೇ ಸರ್ಕಾರ ಇರಲಿ, ಜನರನ್ನು ರಕ್ಷಣೆ ಮಾಡ್ತಕ್ಕಂಥ ಸರ್ಕಾರದ ಜವಾಬ್ದಾರಿ ಆಗಿದೆ. ಅಲ್ಲಿ ವೈಫಲ್ಯ ಭಾಳ ತುಂಬ ಖಂಡನೀಯ.
ಇವತ್ತು ಅಕಸ್ಮಾತ್ ಏನಾದರೂ ಭದ್ರತಾ ಪಡೆಯಲ್ಲಿ ಏನಾದರೂ ಇತ್ತು ಅಂತಂದ್ರೆ ಮೋಸ್ಟ್ಲಿ 26 ಜನರ ತಮ್ಮ ಪ್ರಾಣವನ್ನು ಕಳೆದುಕೊಳ್ಳುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ತಿರಲಿಲ್ಲ. ಹಾಗಾಗಿ ಸರ್ಕಾರ ಕೂಡಲೇ ಮೊನ್ನೆ ಇವತ್ತು ಎಲ್ಲ ಪಕ್ಷ ಸಭೆ ಸೇರಿ ಇಡೀ ಏನು ಪ್ರಧಾನಮಂತ್ರಿಯವರು ಏನು ಜವಾಬ್ದಾರಿ ಇತ್ತು ಒಂಥರ ಎಲ್ಲ ಪಕ್ಷಗಳು ಅವ್ರಿಗೆ ಸಂಪೂರ್ಣ ಜವಾಬ್ದಾರಿಯನ್ನು ಕೊಟ್ಟಿದೆ. ಹಾಗಾಗಿ ಕೂಡಲೇ ಪ್ರಧಾನಮಂತ್ರಿಗಳು ಆ ಉಗ್ರಗಾಮಿಗಳನ್ನು ಅವ್ರನ್ನ ನಾವು ಮಟ್ಟ ಹಾಕಲೇಬೇಕು. ಅಮಾಯಕರ ಜನರು ನೋಡ್ರಿ ಭಾರಿ ನೋವಿನ ಸಂಗತಿ. ಬರೀ ಕೇವಲ 6 ದಿವಸ ಮದುವೆ ಇರ್ತಕ್ಕಂಥ ವರ್ಣನ ಕಳಿತಕ್ಕಂಥ ಆ ಹೆಣ್ಣು ಮಗನ ಗೋಳನ್ನು ಕೇಳಿದ್ರೆ ಭಾರಿ ನೋವಿನ ಸಂಗತಿ. ಹಾಗಾದ್ರೆ ಸರ್ ಹೇಳಿದರು ತನ್ನ ಮಗನನ್ನು PUCಯಲ್ಲಿ ಸುಮಾರು 98 ಅಂಕಗಳನ್ನು ಗಳಿಸಿರ್ತಕ್ಕಂಥ ವಿದ್ಯಾರ್ಥಿ ಆ ಸಂತೋಷಕ್ಕಾಗಿ ಆ ಕುಟುಂಬ ಇವತ್ತು ಅಲ್ಲಿ ಏನು ಪ್ರಯಾಣ ಬೆಳೆಸಿದ್ರು ಇವತ್ತು ಅವ್ರಿಗೂ ಸಹಿತ ಅಂತ ಘಟನೆ ಆಗಿರ್ತದೆ, ಭಾರಿ ಖಂಡನೀಯ. ನಾವಿವತ್ತು ಈ ಕರ್ನಾಟಕ ಸರ್ಕಾರವನ್ನು ಅಭಿನಂದಿಸಬೇಕು. ಈ ಕರ್ನಾಟಕದ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ತಮ್ಮ ವೈಯಕ್ತಿಕ ಹಣದಲ್ಲಿ ಸುಮಾರು 170 ಜನರನ್ನು ವಿಮಾನ ಮುಖಾಂತರ ಇವತ್ತು ನಮ್ಮ ಕರ್ನಾಟಕನ ಪ್ರವೇಶ ಮಾಡ್ಯಾರ. ಇವತ್ತು ನಾವು ಇಡೀ ಎಲ್ಲರೂ ಅವ್ರನ್ನ ನಾವು ಅಭಿನಂದಿಸಬೇಕು. ಇಲ್ಲಿ ಪಕ್ಷ ಮುಖ್ಯ ಅಲ್ಲ, ಇಲ್ಲ ಜಾತಿ ಮುಖ್ಯ ಅಲ್ಲ, ಅದು ಮಾನವೀಯತೆ ಮುಖ್ಯ ನಾವೆಲ್ಲ ನೆನಪು ಮಾಡ್ಕೋಬೇಕು. ಇವತ್ತು ಸಂತೋಷ್ ಲಾಡ್ ಅವರು ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಫೋನ್ ಮಾಡಿದ್ರೆ ಒಂದು ಸಭೆಯಲ್ಲಿ ಭಾಗವಹಿಸಿರ್ತಾರೆ ಅವರು. ಆ ಸಂದರ್ಭದಲ್ಲಿ SP ಮತ್ತು DC ಸಂತೋಷ್ ಲಾಡ್ ಅವರು ಊಟ ಮಾಡೋ ಸಂದರ್ಭದಾಗ ಈ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಫೋನ್ ಕರೆ ಮುಖಾಂತರ ನೀವು ಅಲ್ಲಿ ನಮ್ಮ ಜನರನ್ನು ರಕ್ಷಣೆ ಮಾಡ್ಬೇಕಂತ ಅವರಿಗೆ ಮನವಿ ಮಾಡಿದಾಗ ಅವತ್ತು ಭಾರಿ ಫ್ಲೈಟ್ ಸಿಗಕ್ಕೆ ಸಾಧ್ಯನೇ ಇಲ್ಲ ಅವ್ರಿಗೆ. ಆದರೂ ಭಾರಿ ಸುಮಾರು 55 ಲಕ್ಷ ರೂಪಾಯಿದ ವೆಚ್ಚದಲ್ಲಿ ಸ್ಪೆಷಲ್ ಫ್ಲೈಟ್ ಮಾಡಿ ಇವತ್ತು ಜಮ್ಮು ಕಾಶ್ಮೀರ ಇರ್ತಕ್ಕಂಥ ಈ ರಾಜ್ಯದ ಕಾರ್ಮಿಕ ಸಚಿವರು ಸಹಿತ ನಾವು ಅಭಿನಂದಿಸಬೇಕು. ದಲಿತ ಸಂಘಟನೆಗಳ ಒಕ್ಕೂಟದಿಂದ ಕಾಶ್ಮೀರದಲ್ಲಿರುವಂಥ ನಮ್ಮ ದೇಶದ ನಾಗರಿಕರ ಏನು ಇವತ್ತು ಸಾವನ್ನಪ್ಪಿದ್ದಾರೆ ಅವರಿಗೆ ಶ್ರದ್ಧಾಂಜಲಿಯ ಅಂಗವಾಗಿ ಇವತ್ತು ನಾವು ಶ್ರದ್ಧಾಂಜಲಿ ಸಭೆಯನ್ನು ಹಮ್ಮಿಕೊಂಡಿವಿ. ನಾನು ಒಂದು ಹೇಳಕ್ಕೆ ಇಚ್ಛೆಪಡ್ತೀನಿ, ಇವತ್ತು ನಮ್ಮ ದೇಶದ ಮೇಲೆ ಮೊಹಮ್ಮದ್ ಬಂದ, ಘೋರಿ ಬಂದ, ತುಘಲಕ್ ಬಂದರು, ಗಜನಿ ಬಂದರು, ಇಷ್ಟೆಲ್ಲ ಬಂದು ನಮ್ಮ ದೇಶದ ಮೇಲೆ ಗದಾಪ್ರಹಾರ ಮಾಡಿದರು. ಈ ದೇಶನ ಕೂಡ ವಶಪಡಿಸ್ಕೊಳ್ತೀವಿ, ಈ ದೇಶನ ಕೂಡ ನಾವು ಆಳ್ತೀವಿ ಅಂತ ಕೂಡ ಮೊಹಮ್ಮದ್, ಗಜನಿ, ಗೌರಿ ಇವರೆಲ್ಲ ಬಂದು ಕೂಡ ಗದಾಪ್ರಹಾರ ಮಾಡಿದ್ರು ಕೂಡ ಈ ದೇಶದ ಒಂದು ಕಿಂಚಿತ್ತು ಕೂಡ ಮಣ್ಣನ್ನು ಕಿತ್ಕೊಳ್ಳೋಕ್ಕಾಗಿಲ್ಲ, ಈಗೂ ಕಿತ್ಕೊಳ್ಳೋಕ್ಕಾಗೋದಿಲ್ಲ, ಮುಂದೂ ಈ ದೇಶದ ಒಂದು ಮಣ್ಣನ್ನು ಕೂಡ ಕಿತ್ಕೊಳ್ಳೋಕ್ಕಾಗಲ್ಲ. ಅವರ ತಪ್ಪು ಕಲ್ಪನೆ ಈ ದೇಶದಲ್ಲಿರುವಂಥ ಏನು ಪ್ರತಿಯೊಬ್ಬರ ನಾಗರಿಕರು ಕೂಡ ಏನು ಎಲ್ಲರಲ್ಲಿ ಕೂಡ ಆ ಸೈನಿಕರ, ವಿಶೇಷವಾಗಿ ಸೈನಿಕರ, ನಮ್ಮ ಗಡಿ ಭಾಗದಲ್ಲಿರುವಂಥ ಸೈನಿಕರು ಹೆಂಗದಾರ ಅಂದ್ರೆ ನಮ್ಮ ಹುಲಿಗಳಂತ ಕೂಡ ಇವತ್ತು ಗಡಿ ಭಾಗದಲ್ಲಿ ಕಾಯ್ತಾ ಇದ್ದಾರೆ. ಇಂಥ ಒಂದು ನಮ್ಮ ಸೈನಿಕರ ನಮ್ಮ ದೇಶದಲ್ಲಿ ಇರೋದ್ರಿಂದ ಯಾರನ್ನು ಕೂಡ ಈ ಮೊಹಮ್ಮದ್ ಅಂತ, ಗಜನಿ ಅಂತ, ಗೋರಿ ಅಂತ ಬಂದರೂ ಕೂಡ ಯಾರು ಕೂಡ ಈ ದೇಶದ ಮೇಲೆ ಗದಾಪ್ರಹಾರ ಇನ್ನು ಮುಂದೆ ಮಾಡೋಕ್ಕಾಗೋದಿಲ್ಲ. ನಮ್ಮ ದೇಶ ಶಾಂತಿ ಶಾಂತಿಯಿಂದ ಬದುಕ್ತಾ ಇದೆ. ಇನ್ನು ಮುಂದೆ ಕೂಡ ಶಾಂತಿ ಸೌಹಾರ್ದದಿಂದ ಕೂಡ ನಾವು ಬದುಕಬೇಕಾಯ್ತು. ಯಾವುದೇ ಕಡೆ ಪಾಕಿಸ್ತಾನದ ಉಗ್ರಗಾಮಿಗಳು ಹಟ್ಟಾಸ ನಿಲ್ಲದೇ ಹೋದಲ್ಲಿ ಮುಂದೆ ತಕ್ಕ ಉತ್ತರ ನಾವು ಕೊಡಬೇಕಾಗುತ್ತೆ ಅಂತ ಕೂಡ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಪರವಾಗಿ 2 ನಿಮಿಷವನ್ನು ಮೌನ ಪ್ರಾರಂಭ.